ನಾರಾಯಣ ಅಮ್ಮ ಇದನ್ನ ತಗೋ. ಡ್ಯಾಡಿ ಅಲ್ಲಿ ಮಾಡಿ ಮೇಲೆ ಇದಾರಮ್ಮ. ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯ್ತಾ? ಹಾ ಎಲ್ಲ ರೆಡಿ ಇದೆ ಅಮ್ಮ. ಓಕೆ, ನೀವು ಕೂತ್ಕೊಳ್ಳಿ. ಒಂದ್ ನಿಮಿಷ. ಊರಲ್ಲೆಲ್ಲ ಸುತ್ತಾಡಕ್ ಪುರ್ಸೊತ್ತಿರುತ್ತೆ, ನಮ್ಮನೆಗೆ ಬರಕ್ ಪುರ್ಸೊತ್ತಿರಲ್ವಾ? ಒಂದ್ ಇನ್ಫಾರ್ಮೇಶನ್ ಹೋಗ್ಲಿ, ಒಂದು ಫೋನ್ ಆದ್ರೂ ಮಾಡ್ಬೋದಾಯ್ತಲ್ವಾ? ಫೋನು ಟೆಲಿಫೋನು ಟೆಲಿಫೋನ್ ಟೆಲಿಫೋನ್ ಯಾಕೆ ಹೀಗೆ ಸಡನ್ ಆಗಿ ದಿಢೀರ್ ಅಂತ ಸರ್ಪ್ರೈಸಿಂಗ್ ಆಗಿ ಭೇಟಿ ಮಾಡಿದ್ರೆ ಒಂಥರ ಮಜಾ ಸಿಗುತ್ತಲ್ಲ, ಅದೇ ಈಗ ಸಿಗ್ತಾ ಇದೆಯಲ್ಲ. ನೀ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ. ಯು ಆರ್ ಎ ವೆರಿ ಗುಡ್ ಆಕ್ಟರ್. ನೀವ್ ಹೇಳಿದ್ರೆ ಏನ್ ಸಾರ್ ಪ್ರಯೋಜನ? ನನ್ಗೆ ಆಕ್ಟಿಂಗ್ ಅಂದ್ರೆ ಬಹಳ ಇಷ್ಟ. ಬೇರೆ ಬೇರೆ ಸ್ಟೈಲಲ್ಲಿ ಆಕ್ಟಿಂಗ್ ಮಾಡೋದು, ಡಿಫ್ರೆಂಟ್ ಸ್ಟೈಲಲ್ಲಿ ಆಕ್ಟಿಂಗ್ ಮಾಡೋದು, ಬೇರೆ ಬೇರೆ ಸ್ಟೈಲಲ್ಲಿ ಡೈಲಾಗ್ ಹೇಳೋದು, ಇದೆಲ್ಲ ಬಹಳ ಇಷ್ಟ. ಆದ್ರೆ ಏನ್ ಮಾಡೋದು ಸರ್, ಯಾವ ನನ್ನ ಮುಂದೆ ನನಗೆ ಚಾನ್ಸೇ ಕೊಡಲ್ಲ ಅಂತಾರೆ. ಡೋಂಟ್ ವರಿ, ನನ್ನ ಮಗಳು ನಿನಗೆ ಚಾನ್ಸ್ ಕೊಡ್ತಾಳೆ. ನೋಡಿದ್ಯಾಮ್ಮ, ನಾನು ಯಾವಾಗ್ಲೂ ಹೇಳ್ತಾರಲ್ವಾ, ಈ ಪ್ರಪಂಚದಲ್ಲಿ ನಾವೇನನ್ನ ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಮಾಣಿಸಿ ನೋಡ್ಬೇಕು ಅಂತ. ಆಹಾ ಆಹಾ, ಏನ್ ಹೇಳಿದ್ರಿ ಸರ್, ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಕನ್ನಡದಲ್ಲಿ ಒಂದು ಹಾಡಿದೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಮಧ್ಯದಲ್ಲಿ ಸಮಥಿಂಗ್ ಸಮಥಿಂಗ್ ಸಮಥಿಂಗ್, ಕೊನೆಗೆ ನಿಜವು ಅರಿಯುವುದು. ನೋಡಿದ್ಯಮ್ಮ, ಇವ್ರ ಬಗ್ಗೆ ಏನೇನೋ ಹೇಳ್ತಾ ಇದ್ದೆ, ಇವ್ರ ಜೊತೆ ಏನ್ ಮಾತಾಡೋದು, ಹೇಗ್ ಮಾತಾಡೋದು ಅಂತ ಈಗೇನ್ ಹೇಳ್ತೀಯಾ? ಹೇಗೆ ನಮ್ಮ ಹುಡುಗ? ನೋಡು, ನೀನು ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಇವತ್ ನಾವು ನಮ್ಮ ಎಸ್ಟೇಟ್ ಹೋಗೋಣ ಅನ್ಕೊಂಡಿದ್ವಿ, ನೀನು ನಮ್ ಜೊತೆ ಬಂದ್ಬಿಡು. 4 ದಿನ ಹಾಯಾಗೆ ಜಾಲಿಯಾಗಿರ್ಬೋದು. ನಿಮ್ಮ ಎಸ್ಟೇಟ್? ನಾನಾ? ಹೇಗ್ ಬರೋದು? ಹೇಗೆ ಅಂದ್ರೆ ಇಲ್ಲಿಗೆ ಯಾಕೆ ಬಂದ್ಯೋ ಅಲ್ಲಿಗೂ ಹಾಗೆ ಬರೋದು. ಹಾಗಲ್ಲ ಸರ್, ನನಗೆ ನನ್ನ ಕೆಲ್ಸಗಳೇನಾಗಬೇಕು, ಮನೇಲಿ ಬೇರೆ ಹೇಳಿಲ್ಲ, ಬಟ್ಟೆ ಬರೆ ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಳ್ತೀಯಾ? ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀನೇನ್ ಹೇಳ್ತೀಯಮ್ಮ? ಕರೆಕ್ಟ್ ಡ್ಯಾಡಿ, ಓಕೆ ಅಂತ ಹೇಳಿ. ಏನು ಮುಖ ನೋಡ್ತಾ ಇದೀಯಾ? ಒಂದು ಸುಂದರವಾಗಿರೋ ಹುಡುಗಿ ಓಕೆ ಅನ್ನು ಅಂದ್ರೆ ಓಕೆ ಅನ್ಬಿಡ್ಬೇಕು. ನಾನೇನಾದ್ರೂ ನಿನ್ನ ವಯಸ್ಸಿನಲ್ಲಿ ಇದ್ದಿದ್ರೆ ಎಲ್ಲದಕ್ಕೂ ಓಕೆ ಅನ್ಬಿಡ್ತಿದ್ದೆ. ಓಕೆ ಏನೋ ಓಕೆ ಓಕೆ